ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಹಿಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಶಾಲಾ ಶಿಕ್ಷಣ ಮತ್ತು ಮೌಲ್ಯನಿರ್ಣಯ ಮಂಡಳಿ ಬಿಡುಗಡೆ ಮಾಡಿರುವ 24-25ನೇ ಸಾಲಿನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿನ 1ನೇ ಮುಖ್ಯ ಪ್ರಶ್ನೆಯಲ್ಲಿನ ಎಲ್ಲ 8 ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸಿದ್ದೇವೆ. ಸೊ ಈ ವಿಡಿಯೋದಲ್ಲಿ ನಾವು ಈ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ 2ನೇ ಮುಖ್ಯ ಪ್ರಶ್ನೆಯಲ್ಲಿರುವ 8 1 ಅಂಕದ ಪ್ರಶ್ನೆಗಳನ್ನು ಬಿಡಿಸೋಣ. ಸೊ ಈ 2ನೇ ಮುಖ್ಯ ಪ್ರಶ್ನೆಯಲ್ಲಿ ಅಷ್ಟು 8 1 ಅಂಕದ ಪ್ರಶ್ನೆಗಳಿರುತ್ತವೆ. ಸೊ ಈ ಪ್ರಶ್ನೆಗಳಿಗೆ ನೀವು ಒಂದು ವಾಕ್ಯದಲ್ಲಿ ಉತ್ತರಿಸಬಹುದು, ಅಥವಾ ಈ ರೀತಿಯ ಬಿಡಿಸುವಂಥ ಪ್ರಶ್ನೆ ಇದ್ದರೆ ಉತ್ತರವನ್ನು ನೇರವಾಗಿ ಬರೆದು ಸುಲಭವಾಗಿ 1 ಮಾರ್ಕ್ಸನ್ನು ನೀವು ಪಡೆಯಬಹುದು. ಸೊ ನಾನಿಲ್ಲಿ 9ನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೇನೆ. 2x + by = 8 ಮತ್ತು 2 × 2x + 3y = 16. ಈ ರೇಖಾತ್ಮಕ ಸಮೀಕರಣದ ಜೋಡಿಯು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ b ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ 2 ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೀಡಿ, ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ ಇಲ್ಲಿ b ನ ಬೆಲೆಯನ್ನು ಅಂದರೆ y ನ ಸಹಗುಣಕದ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ನೀಡಿದ ಸಮೀಕರಣಗಳು ಅನೇಕ ಪರಿಹಾರಗಳನ್ನು ಹೊಂದಿರಬೇಕಾದ್ರೆ, ಹಾಗೆ ಇವುಗಳು ಐಕ್ಯಗೊಳ್ಳುವ ರೇಖೆಗಳಾಗಿರಬೇಕಾದ್ರೆ ಅಥವಾ ಅವಲಂಬಿತ ಸ್ಥಿರ ಜೋಡಿಗಳಾಗಿರಬೇಕಾದ್ರೆ ಈ ರೇಖಾತ್ಮಕ ಸಮೀಕರಣಗಳ x ಸಹಗುಣಕಗಳ ಅನುಪಾತದ ಬೆಲೆ ಅಂದರೆ x ಜೊತೆಗಿರುವ ಸಂಖ್ಯೆಗಳ ಅನುಪಾತದ ಬೆಲೆ, ಹಾಗೆ y ಜೊತೆಗಿರುವ ಸಂಖ್ಯೆಗಳ ಅನುಪಾತದ ಬೆಲೆ ಅಂದರೆ y ಸಹಗುಣಕಗಳ ಅನುಪಾತದ ಬೆಲೆ, ಹಾಗೆ ಸ್ಥಿರಾಂಕಗಳ ಬೆಲೆ ಅಂದರೆ x ಮತ್ತು y ಜೊತೆಗಿಲ್ಲದ ಸಂಖ್ಯೆಗಳನ್ನು ನಾವು ಸ್ಥಿರಾಂಕಗಳು ಅಂತ ಕರೀತೇವೆ. ಈ ಸ್ಥಿರಾಂಕಗಳ ಅನುಪಾತದ ಬೆಲೆ ಏನಾಗಿರಬೇಕು? 3 ಪರಸ್ಪರ ಒಂದಕ್ಕೊಂದು ಸಮನಾಗಿರಬೇಕು. ಇಲ್ಲಿ ಈ 2 ಸಮೀಕರಣಗಳ x, y ಮತ್ತು ಸ್ಥಿರಾಂಕಗಳ ಅನುಪಾತಗಳ ಬೆಲೆಗಳನ್ನು ಹೋಲಿಸಿ b ನ ಬೆಲೆಯನ್ನು ಕಂಡುಹಿಡಿಯೋದರ ಬದಲಿಗೆ ನೇರವಾಗಿ ಈ 2ನೇ ಸಮೀಕರಣವನ್ನು ಸಂಕ್ಷೇಪಿಸಿ ಈ 2ನೇ ಸಮೀಕರಣದ ಸಂಕ್ಷೇಪಿತ ರೂಪದಲ್ಲಿ 1ನೇ ಸಮೀಕರಣ ಮತ್ತು 2ನೇ ಸಮೀಕರಣವನ್ನು ಹೋಲಿಸಿ b ನ ಬೆಲೆಯನ್ನು ಕಂಡುಹಿಡಿಯಬಹುದು. ಅದು ಹೇಗೆಂದರೆ ನೋಡಿ, 2ನೇ ಸಮೀಕರಣದಲ್ಲಿ 2 × 2x + 3y = 16 ಅಂತ ಇದೆ. ಇದನ್ನು ಸಂಕ್ಷೇಪಿಸಬೇಕು ಅಂದರೆ 2ನ್ನು ಬಲಭಾಗಕ್ಕೆ ತರಬೇಕು. 2 × 2x + 3y ಅಂತ ಇದೆ. ಈ 2 ಗುಣಿಸಿದ್ದು ಬಲಭಾಗಕ್ಕೆ ಬಂದಾಗ ಭಾಗಿಸಿ 2 ಆಗುತ್ತದೆ, ಅಂದರೆ 16/2 ಆಗುತ್ತದೆ. ಅದರ ಬದಲಿಗೆ ನಾವು ಇಲ್ಲಿ ಛೇದವನ್ನು ನೋಡಿಬಹುದು. 2 × 2 2 × 8 16 ಆಗುತ್ತದೆ. ಹಾಗಾಗಿ ಇದು ಸಂಕ್ಷೇಪಿತ ರೂಪದಲ್ಲಿ 2x + 3y = 8 ಆಗುತ್ತದೆ. ಸೊ ನಾವೀಗ x ಸಹಗುಣಕಗಳನ್ನು ಹೋಲಿಸಿದಾಗ x ಸಹಗುಣಕ 1ನೇ ಸಮೀಕರಣದಲ್ಲಿ 2 ಇದೆ, 2ನೇ ಸಮೀಕರಣದಲ್ಲೂ 2 ಇದೆ. ಹಾಗೆ y ಸಹಗುಣಕ 1ನೇ ಸಮೀಕರಣದಲ್ಲಿ b ಇದೆ, 2ನೇ ಸಮೀಕರಣದಲ್ಲಿ 3 ಇದೆ. ಹಾಗೆ ಸ್ಥಿರಾಂಕ 1ನೇ ಸಮೀಕರಣದಲ್ಲಿ 8 ಇದ್ದರೆ 2ನೇ ಸಮೀಕರಣದಲ್ಲಿ ಎಷ್ಟಿದೆ? 8 ಇದೆ. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ b ನ ಬೆಲೆಯು 3 ಆಗುತ್ತದೆ. ಅಂದರೆ ಇಲ್ಲಿ x ನ ಸಹಗುಣಕದ ಬೆಲೆ ಸಮನಾಗಿದೆ, ಸ್ಥಿರಾಂಕದ ಬೆಲೆ ಸಮನಾಗಿದೆ, ಆದ್ದರಿಂದ y ಸಹಗುಣಕದ ಬೆಲೆನೂ ಸಮನಾಗಿರುತ್ತದೆ. 2ನೇ ಸಮೀಕರಣದಲ್ಲಿ y ನ ಸಹಗುಣಕದ ಬೆಲೆ 3 ಇರೋದ್ರಿಂದ 1ನೇ ಸಮೀಕರಣದಲ್ಲೂ y ನ ಸಹಗುಣಕದ ಬೆಲೆ 3 ಇರಲೇಬೇಕು. ಆದ್ದರಿಂದ ಈ ಸಮೀಕರಣಗಳು ಅನೇಕ ಪರಿಹಾರಗಳನ್ನು ಹೊಂದಿದ್ದರೆ 1ನೇ ಸಮೀಕರಣದ y ನ ಸಹಗುಣಕ b ನ ಬೆಲೆಯು 3 ಆಗುತ್ತದೆ. ಅಥವಾ ಮತ್ತೊಂದು ರೀತಿಯಲ್ಲಿ ಈ ಸಮೀಕರಣಗಳ ಅನುಪಾತಗಳ ಬೆಲೆಗಳನ್ನು ಹೋಲಿಸುವುದರ ಮೂಲಕನೂ ಸಹ b ನ ಬೆಲೆಯನ್ನು ಕಂಡುಹಿಡಿಯಬಹುದು. ನೋಡಿ, 1ನೇ ಸಮೀಕರಣ 2x + by = 8. 2ನೇ ಸಮೀಕರಣದ ಸಂಕ್ಷಿಪ್ತ ರೂಪವನ್ನು ಇಲ್ಲಿ ಬರೆದುಕೊಂಡಿದ್ದೇನೆ. 2x + 3y = 8. 1ನೇ ಸಮೀಕರಣದ x ನ ಸಹಗುಣಕದ ಅನುಪಾತದ ಬೆಲೆ 2/2 1. ಸ್ಥಿರಾಂಕದ ಅನುಪಾತದ ಬೆಲೆ 8/8 1. ಹಾಗಾಗಿ ಇಲ್ಲಿ y ನ ಸಹಗುಣಕದ ಅನುಪಾತದ ಬೆಲೆನೂ ಒಂದೇ ಆಗಿರಬೇಕು. ಯಾಕಂದರೆ ಈ ಕಂಡೀಷನ್ ಏನಾಗಬೇಕು? ಸ್ಯಾಟಿಸ್ಫೈ ಆಗಬೇಕು. ಆದ್ದರಿಂದ ಇಲ್ಲಿ b ನ ಬೆಲೆ 3 ಇದ್ದರೆ ಮಾತ್ರ 3/3 1 ಆಗುತ್ತದೆ. ಆದ್ದರಿಂದ ಇಲ್ಲಿ ಸ್ಪಷ್ಟವಾಗಿ b ನ ಬೆಲೆಯು 3 ಆಗಿದೆ. ಸೊ ನಾವೀಗ 10ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. p of x = 5x³ - 3x² + 12x - 8 ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಅಥವಾ ಮಹತ್ತಮ ಘಾತ ಬರೆಯಿರಿ ಅಂತ ಹೇಳಿದ್ದಾರೆ. ಯಾವುದೇ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿಯು ಆ ಬಹುಪದೋಕ್ತಿಯ ಚರಾಕ್ಷರದ ಅತ್ಯಂತ ದೊಡ್ಡ ಘಾತ ಸೂಚಿಯಾಗಿರ್ತದೆ. ಅಂದರೆ ಚರಾಕ್ಷರದ ತಲೆಯ ಮೇಲಿರುವ ಅತ್ಯಂತ ದೊಡ್ಡ ಸಂಖ್ಯೆ ಆಗಿರ್ತದೆ. ನಾವು ನೀಡಿದಂಥ ಈ ಬಹುಪದೋಕ್ತಿಯನ್ನು ನೋಡಿದಾಗ ಈ ಬಹುಪದೋಕ್ತಿಯ ಚರಾಕ್ಷರ ಏನಿದೆ ಅಂದರೆ x ಇದೆ. x ನ ತಲೆಯ ಮೇಲಿರುವ ಅತಿ ದೊಡ್ಡ ಸಂಖ್ಯೆ ಅಂದರೆ ಅದು ಇಲ್ಲಿ ನೋಡಿ, ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಇಲ್ಲಿ 3 ಇದೆ. ಹಾಗಾಗಿ ಈ ಬಹುಪದೋಕ್ತಿಯ ಡಿಗ್ರಿ ಅಥವಾ ಮಹತ್ತಮ ಘಾತ 3 ಆಗುತ್ತದೆ. ಏಕೆಂದರೆ ಇಲ್ಲಿ x ಚರಾಕ್ಷರದ ಅತ್ಯಂತ ದೊಡ್ಡ ಘಾತ ಸೂಚಿ 3 ಆಗಿರೋದ್ರಿಂದ ಮಹತ್ತಮ ಘಾತ ಅಥವಾ ಡಿಗ್ರಿ 3 ಆಗುತ್ತದೆ. ಸೊ ನಾವೀಗ 11ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. sin a = √3/2 ಮತ್ತು cos a = 1/2 ಆದರೆ
tan A ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನಮಗೆ sin A ಅನುಪಾತದ ಬೆಲೆ ಮತ್ತು cos A ಅನುಪಾತದ ಬೆಲೆಯನ್ನು ನೀಡಿ tan A ಅನುಪಾತದ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ನೀವು ಇಲ್ಲಿ tan A ಅನುಪಾತವನ್ನು ತಿಳಿಯದಿದ್ದರೂ ಸಹ ಸುಲಭವಾಗಿ sin A ಮತ್ತು cos A ಅನುಪಾತದ ಬೆಲೆಗಳ ಸಹಾಯದಿಂದ tan A ಅನುಪಾತದ ಬೆಲೆಯನ್ನು ಕಂಡುಹಿಡಿಯಬಹುದು. ಅದು ಹೇಗೆಂದರೆ tan A ಅನುಪಾತದ ಬೆಲೆಯು sin A ಅನುಪಾತದ ಅಂಶದ ಬೆಲೆ ಭಾಗಿಸು cos A ಅನುಪಾತದ ಅಂಶದ ಬೆಲೆಯಾಗಿರುತ್ತದೆ. ಅಂದರೆ ಇಲ್ಲಿ sin A ಅನುಪಾತದ ಅಂಶದ ಬೆಲೆ ವರ್ಗಮೂಲ 3 ಭಾಗಿಸು cos A ಅನುಪಾತದ ಅಂಶದ ಬೆಲೆ ಎಷ್ಟು 1. ಹಾಗಾಗಿ tan A ಅನುಪಾತವು ವರ್ಗಮೂಲ 3 ಭಾಗಿಸು cos A ಅನುಪಾತದ ಅಂಶದ ಬೆಲೆ 1 ಆಗುತ್ತದೆ. ಅಂದರೆ tan A ವರ್ಗಮೂಲ 3 ಭಾಗಿಸು ಅಂದರೆ ವರ್ಗಮೂಲ 3 ಆಗುತ್ತದೆ. ಆದ್ದರಿಂದ ಇಲ್ಲಿ tan A ಅನುಪಾತದ ಬೆಲೆಯು ವರ್ಗಮೂಲ 3 ಆಗುತ್ತದೆ. ಅಥವಾ ನೀವು ಈ ರೀತಿಯೂ ಸಹ ಈ ಪ್ರಶ್ನೆಗೆ ಉತ್ತರವನ್ನು ಅಂದರೆ tan A ಅನುಪಾತದ ಬೆಲೆಯನ್ನು ಕಂಡುಹಿಡಿಯಬಹುದು. ಸೊ tan A ಅನುಪಾತವು sin ಮತ್ತು cos ಅನುಪಾತಗಳ ಬೆಲೆಯಾಗಿದೆ. ಅಂದರೆ tan A sin A ಭಾಗಿಸು cos A ಎಂಬುದು ನಿಮಗೆ ತಿಳಿದಿದೆ. ಇಲ್ಲಿ ನಮಗೆ sin A ಅನುಪಾತದ ಬೆಲೆಯನ್ನು ವರ್ಗಮೂಲ 3 ಭಾಗಿಸು 2 ಆಗಿ ನೀಡಿರೋದ್ರಿಂದ sin A ನ ಸ್ಥಾನದಲ್ಲಿ ಅಂಶದಲ್ಲಿ ವರ್ಗಮೂಲ 3 ಭಾಗಿಸು 2 ಅಂತ ಬರೆದುಕೊಳ್ಬೇಕು. ಭಾಗಿಸು ಛೇದದಲ್ಲಿ cos A ಅಂತ ಇದೆ. cos A ನ ಬೆಲೆಯನ್ನು 1 ಭಾಗಿಸು 2 ಆಗಿ ನೀಡಿರೋದ್ರಿಂದ ಛೇದದಲ್ಲಿ cos A ನ ಸ್ಥಾನದಲ್ಲಿ 1 ಭಾಗಿಸು 2 ಅಂತ ಬರೆದುಕೊಳ್ಬೇಕು. ಇಲ್ಲಿ ಛೇದದಲ್ಲಿ ಸಾಮಾನ್ಯವಾಗಿರುವ 2 ಕ್ಯಾನ್ಸಲ್ ಮಾಡಿದರೆ ವರ್ಗಮೂಲ 3 ಭಾಗಿಸು 1 ಉಳಿಯುತ್ತದೆ. ಅಂದರೆ ಅಂಶದಲ್ಲಿ ವರ್ಗಮೂಲ 3 ಛೇದದಲ್ಲಿ 1 ಉಳಿಯುತ್ತದೆ. ಆದ್ದರಿಂದ tan A ವರ್ಗಮೂಲ 3 ಭಾಗಿಸು 1 ಅಂದರೆ ವರ್ಗಮೂಲ 3 ಆಗುತ್ತದೆ. ಸೊ ನಾವೀಗ 12ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೆಯಿರಿ ಅಂದ್ಕೊಂಡು ನೇರವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಸೂಚಿಸುವ ಸೂತ್ರವನ್ನು ನೀವು ನೆನಪಿಡಲೇಬೇಕು. ಯಾಕಂದರೆ ಇದನ್ನು ಬಹಳಷ್ಟು ಬಾರಿ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಸೊ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ತಿಳಿಸುವಂಥ ಸೂತ್ರವು 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಆಗಿದೆ. ಹಾಗಾಗಿ ಈ ಸೂತ್ರವನ್ನು ನೀವು ಸುಲಭವಾಗಿ ಬರೆದು ಈ ರೀತಿಯ ಪ್ರಶ್ನೆಗೆ ನೇರವಾಗಿ 1 ಅಂಕವನ್ನು ಪಡೆಯಬಹುದು. ಸೊ ನಾವೀಗ 13ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. x+1 ಭಾಗಿಸು 2 = 3 ಭಾಗಿಸು x ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ವರ್ಗ ಸಮೀಕರಣದ ಆದರ್ಶ ರೂಪವು ax ವರ್ಗ ಪ್ಲಸ್ bx ಪ್ಲಸ್ c = 0 ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಈ ನೀಡಿದಂಥ ಸಮೀಕರಣವನ್ನು ನಾವು ಈ ರೂಪದಲ್ಲಿ ಅಂದರೆ ax ವರ್ಗ ಪ್ಲಸ್ bx ಪ್ಲಸ್ c = 0 ಈ ರೂಪದಲ್ಲಿ ಬರೆದಾಗ ಈ ಸಮೀಕರಣವು ಆದರ್ಶ ರೂಪದಲ್ಲಿ ಬರುತ್ತದೆ. ಅದಕ್ಕೋಸ್ಕರ ಈ ಸಮೀಕರಣದ 2 ಭಾಗದಲ್ಲಿರುವ ಅಂದರೆ ಎಡಭಾಗ ಮತ್ತು ಬಲಭಾಗದಲ್ಲಿರುವ ಛೇದದಲ್ಲಿರುವ ಪದಗಳನ್ನು ನಾವು ನೇರವಾಗಿ ಅಂಶಕ್ಕೆ ತೆಗೆದುಕೊಂಡು ಹೋಗಬೇಕು. ಅಂದರೆ ಓರೆ ಗುಣಾಕಾರ ಮಾಡೋದ್ರ ಮೂಲಕ ಅಂಶಕ್ಕೆ ತೆಗೆದುಕೊಂಡು ಬರಬೇಕು. ಸೊ x+1ಕ್ಕೆ x ಇಂದ ಗುಣಿಸಿಕೊಳ್ಳಬೇಕು. ಅಂದರೆ x+1ಕ್ಕೆ x ಇಂದ ಗುಣಿಸಿಕೊಂಡಾಗ ಇದು x ಗುಣಿಸು x+1 ಆಗುತ್ತದೆ. = 3 ಇದ್ದ ಹಾಗೆ ಬರೆದುಕೊಳ್ಳಬೇಕು. ಈ 2 ಬಲಭಾಗಕ್ಕೆ ಸ್ಥಳಾಂತರಿಸಿದಾಗ ಛೇದದಲ್ಲಿರುವ 2 ಅಂಶಕ್ಕೆ ಹೋಗಿ 3ಕ್ಕೆ ಗುಣಿಸಲ್ಪಟ್ಟು 3 × 2 ಅಥವಾ 3 × 2 6 ಆಗುತ್ತದೆ. ನಂತರ ಈ x ಇಂದ ನಾವು ಈ x+1ಕ್ಕೆ ಗುಣಿಸಿಕೊಳ್ಳಬೇಕು. x × x x ದ ವರ್ಗವಾಗುತ್ತದೆ. ನಂತರ x ದಿಂದ 1ಕ್ಕೆ ಗುಣಿಸಿಕೊಳ್ಳಬೇಕು. ಪ್ಲಸ್ ಗುಣಿಸು ಪ್ಲಸ್ ಪ್ಲಸ್ x ಗುಣಿಸು 1 x ಆಗುತ್ತದೆ. = 3 × 2 6 ಆಗುತ್ತದೆ. ತದನಂತರ ನಾವಿಲ್ಲಿ ಈ ಆದರ್ಶ ರೂಪದ ಸಮೀಕರಣವನ್ನು ನೋಡಿದಾಗ ಈ ಸಮೀಕರಣದ ಬಲಭಾಗದಲ್ಲಿ 0 ಇದೆ. ಹಾಗಾಗಿ ಈ ಸಮೀಕರಣದ ಬಲಭಾಗದಲ್ಲಿ 0ನ್ನು ಮಾಡಿಕೊಳ್ಳಬೇಕಾದ್ರೆ ಈ ಸಮೀಕರಣ ಬಲಭಾಗದಲ್ಲಿರುವ +6 ಎಡಭಾಗಕ್ಕೆ ಸ್ಥಳಾಂತರಿಸಬೇಕು. ಹೀಗೆ ನಾವು ಈ ಸಮೀಕರಣದ ಬಲಭಾಗದಲ್ಲಿರುವ 6 ಎಡಭಾಗಕ್ಕೆ ಸ್ಥಳಾಂತರಿಸಿದಾಗ +6 -6 ಆಗುತ್ತದೆ. ಬಲಭಾಗವು 0 ಆಗುತ್ತದೆ. ಆದ್ದರಿಂದ ಈ ಸಮೀಕರಣದ ನೀಡಿದಂಥ ಈ ಸಮೀಕರಣದ ಆದರ್ಶ ರೂಪವು x ವರ್ಗ ಪ್ಲಸ್ x ಮೈನಸ್ 6 0 ಆಗುತ್ತದೆ. ಸೊ ನಾವೀಗ 14ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಮೂಲ ಬಿಂದುವಿನಿಂದ 6,8 ಈ ಬಿಂದುಗಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೂಲ ಬಿಂದು ಅಂದರೆ x ಅಕ್ಷ ಮತ್ತು y ಅಕ್ಷಗಳು ಸೇರುವಂತ ಒಂದು ಬಿಂದು. ಈ ಬಿಂದುವಿನಲ್ಲಿ x ನಿರ್ದೇಶಾಂಕದ ಬೆಲೆ ಮತ್ತು y ನಿರ್ದೇಶಾಂಕದ ಬೆಲೆಗಳು 0 ಆಗಿರುತ್ತವೆ. ಸೊ ಮೂಲ ಬಿಂದುವಿನಿಂದ ಯಾವುದೇ ಒಂದು ಬಿಂದುವಿಗೆ ದೂರವನ್ನು ಕಂಡುಹಿಡಿಯುವ ಸೂತ್ರವು d ಅಂದರೆ d ಅಂದರೆ ಡಿಸ್ಟೆನ್ಸ್, d ವರ್ಗಮೂಲ x ವರ್ಗ ಪ್ಲಸ್ y ವರ್ಗ ಆಗುತ್ತದೆ. ಇಲ್ಲಿ x ಅಂದರೆ ಬಿಂದುವಿನ x ನಿರ್ದೇಶಾಂಕ, y ಅಂದರೆ ಬಿಂದುವಿನ y ನಿರ್ದೇಶಾಂಕ. ಅಂದರೆ ಈ ಬಿಂದುವಿನಲ್ಲಿರುವ ಮೊದಲನೇ ಸಂಖ್ಯೆ x ಆಗಿದ್ದರೆ ಎರಡನೇ ಸಂಖ್ಯೆ ಏನಾಗಿರುತ್ತದೆ y ಆಗಿರುತ್ತದೆ. ನಾವೀಗ ಈ ಸೂತ್ರದಲ್ಲಿ x ಮತ್ತು y ಬೆಲೆಗಳಾದ 6 ಮತ್ತು 8 ಆದೇಶಿಸಿ
ಮೂಲ ಬಿಂದುವಿನಿಂದ ಈ ಬಿಂದುವಿಗಿರುವ ದೂರವನ್ನು ಕಂಡುಹಿಡಿಯೋಣ. ವರ್ಗಮೂಲ ಎಕ್ಸ್ನ ಬೆಲೆ 6 ಆಗಿರೋದ್ರಿಂದ ಎಕ್ಸ್ನ ಸ್ಥಾನದಲ್ಲಿ 6ನ್ನು ಆರಿಸಿಕೊಳ್ಳಬೇಕು. ವರ್ಗ ಇರೋದ್ರಿಂದ ಇಲ್ಲಿ ವರ್ಗವನ್ನು ಇದ್ದಾಗೆ ಬರೆಯಬೇಕು. ಪ್ಲಸ್ ವಾಯ್ನ ಬೆಲೆ 8 ಆಗಿರೋದ್ರಿಂದ ವಾಯ್ನ ಸ್ಥಾನದಲ್ಲಿ 8ನ್ನು ಬರೆದುಕೊಳ್ಳಬೇಕು. ಈ ವರ್ಗವನ್ನು ಇದ್ದಾಗೆ ಬರೆದುಕೊಳ್ಳಬೇಕು. ವರ್ಗಮೂಲ 6ರ ವರ್ಗ ಅಂದರೆ 6 × 6 36 ಪ್ಲಸ್ 8ರ ವರ್ಗ ಅಂದರೆ 8 × 8 64. 36 ಮತ್ತು 64ನ್ನು ಕೂಡಿಸಿಕೊಂಡಾಗ ಬರುವ ಮೊತ್ತ 100. 100ರ ವರ್ಗಮೂಲವು 10 ಆಗುವುದರಿಂದ ಮೂಲ ಬಿಂದುವಿನಿಂದ ಈ ಬಿಂದುವಿಗಿರುವ ದೂರವು 10 ಮಾನಗಳಾಗುತ್ತದೆ. ಸೊ ನಾವೀಗ 15ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಚಿತ್ರದಲ್ಲಿ ತ್ರಿಭುಜ POQ ಸಮರೂಪಿ ತ್ರಿಭುಜ ROS ಅಂತ ನೀಡಿದ್ದಾರೆ ಮತ್ತು PQSRಗಳು ಸಮಾಂತರವಾಗಿದೆ ಅಂತ ನೀಡಿದ್ದಾರೆ. ಅದೇ ರೀತಿ PQ ಅನುಪಾತ SR = 1:2 ಆದರೆ OS ಅನುಪಾತ OQನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ನೀಡಿದ್ದಾರೆ. ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಯಾದ ನಂತರ ಆ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರುತ್ತವೆ ಎಂಬುದು ನಮಗೆ ತಿಳಿದಿದೆ. ಸೊ ಪ್ರಶ್ನೆಯಲ್ಲಿ ನಮಗೆ ತ್ರಿಭುಜ POQ ಅಂದರೆ ಚಿಕ್ಕ ತ್ರಿಭುಜ ಮತ್ತು ತ್ರಿಭುಜ ROS ಅಂದರೆ ದೊಡ್ಡ ತ್ರಿಭುಜ, ಈ ಎರಡೂ ತ್ರಿಭುಜಗಳು ಏನಾಗಿದೆ ಅಂತ ಕೊಟ್ಟಿದ್ದಾರೆ, ಸಮರೂಪಿ ಅಂತ ನೀಡಿದ್ದಾರೆ. ಹಾಗಾಗಿ ಇವುಗಳ ಅನುರೂಪ ಬಾಹುಗಳ ಅನುಪಾತಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಅಂದರೆ ಚಿಕ್ಕ ತ್ರಿಭುಜದ PQ ಬಾಹುವಿಗೆ ದೊಡ್ಡ ತ್ರಿಭುಜದ RS ಬಾಹು ಅನುರೂಪವಾಗಿದೆ. ಇವುಗಳ ಅನುಪಾತ ಚಿಕ್ಕ ತ್ರಿಭುಜದ OQ ಬಾಹುವಿಗೆ ದೊಡ್ಡ ತ್ರಿಭುಜದ OS ಬಾಹು ಅನುರೂಪವಾಗಿದೆ. ಹಾಗಾಗಿ ಇವುಗಳ ಅನುಪಾತ ಚಿಕ್ಕ ತ್ರಿಭುಜದ OP ಬಾಹುವಿಗೆ ದೊಡ್ಡ ತ್ರಿಭುಜದ OR ಬಾಹು ಅನುರೂಪವಾಗಿದೆ. ಹಾಗಾಗಿ ಇವುಗಳ ಅನುಪಾತಗಳು ಏನಾಗಿರ್ತವೆ, ಸಮನಾಗಿರುತ್ತವೆ. ಸೊ ಇದನ್ನೇ ನಾವು ಬಳಸಿಕೊಂಡು ಈ ಪ್ರಶ್ನೆಗೆ ಉತ್ತರವನ್ನು ಬರೆಯಬೇಕು. ಸೊ ಪ್ರಶ್ನೆಯಲ್ಲಿ ನಮಗೆ PQ ಅನುಪಾತ SR = 1:2 ಆಗಿ ನೀಡಿದ್ದಾರೆ. ಆ PQ ಅನುಪಾತ SR ಅನ್ನು ನಾವು PQ ಭಾಗಿಸು SR ಆಗಿ ಬರೆದುಕೊಳ್ಳೋಣ. ಈ PQ ಭಾಗಿಸು SR ಯಾವ ಸಮನಾಗಿದೆ, OQ ಭಾಗಿಸು OSಗೆ ಸಮನಾಗಿದೆ. ಈ ಅನುಪಾತವನ್ನೇ ನಾವು ಇಲ್ಲಿ ಕಂಡುಹಿಡಿಯಬೇಕಾಗಿದೆ. ಇಲ್ಲಿ ಕಂಡುಹಿಡಿಯಬೇಕಾದ ಅನುಪಾತ ಇದರ ಉಲ್ಟಾ ಇದೆ, ಉತ್ಕ್ರಮ ಇದೆ. OS ಅನುಪಾತ OQ ಇದೆ. ಇದನ್ನು ಯಾಕೆ ನಾವು ಇಲ್ಲಿ OS ಅನುಪಾತ OQ ಅಂತ ಬರೀಬಾರ್ದಂದ್ರೆ, ಇಲ್ಲಿ PQ ಅಂದರೆ ಚಿಕ್ಕ ತ್ರಿಭುಜದ ಬಾಹು, SR ಅಂದರೆ ಇದಕ್ಕೆ ಅನುರೂಪವಾದ ದೊಡ್ಡ ತ್ರಿಭುಜದ ಬಾಹು. ಚಿಕ್ಕ ತ್ರಿಭುಜದ ಬಾಹು ಭಾಗಿಸು ದೊಡ್ಡ ತ್ರಿಭುಜದ ಬಾಹು, ಇದೇ ಕ್ರಮದಲ್ಲಿ ಮುಂದಿನ ಅನುಪಾತ ಇರಬೇಕು. ಇಲ್ಲಿ OS ಅಂದರೆ ದೊಡ್ಡ ತ್ರಿಭುಜದ ಬಾಹು ಆಯಿತು. ಇಲ್ಲಿ ನಾವೇನು ಬರ್ಕೊಂಡಿದ್ದೇವೆ, ಚಿಕ್ಕ ತ್ರಿಭುಜದ ಬಾಹುವನ್ನು ಅಂಶದಲ್ಲಿ ಬರ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಚಿಕ್ಕ ತ್ರಿಭುಜದ ಬಾಹುವನ್ನೇ ಅಂಶದಲ್ಲಿ ಬಂದಿರಬೇಕು. ಹಾಗಾಗಿ ನಾವು ಇದರ ಉಲ್ಟಾ ಬರೀಬೇಕು. ಅಂದರೆ PQ ಭಾಗಿಸು SR ಯಾವ ಸಮನಾಗಿದೆ, OQ ಅಂದರೆ ಚಿಕ್ಕ ತ್ರಿಭುಜದ ಬಾಹು ಭಾಗಿಸು ಇದಕ್ಕೆ ಅನುರೂಪವಾದ ಬಾಹು ಯಾವುದು, ದೊಡ್ಡ ತ್ರಿಭುಜದ್ದು OS. ಈ ರೂಪದಲ್ಲಿ ಬರೆದುಕೊಳ್ಬೇಕು. ಬದಲಿಗೆ OS ಭಾಗಿಸು OQ ಅಂತ ಬರಬಾರದು. ನೋಡಿ, PQ ಚಿಕ್ಕ ತ್ರಿಭುಜದ ಬಾಹು, SR ದೊಡ್ಡ ತ್ರಿಭುಜದ ಬಾಹು. ಅದೇ ರೀತಿ OQ ಚಿಕ್ಕ ತ್ರಿಭುಜದ ಬಾಹು, OS ದೊಡ್ಡ ತ್ರಿಭುಜದ ಬಾಹು. ಇದನ್ನು ನಾವು ಕಂಡುಹಿಡಿಯಬೇಕಾಗಿ PQ ಭಾಗಿಸು SRನ ಬೆಲೆಯನ್ನು ನಮಗೆ 1:2 ಆಗಿ ನೀಡಿದ್ದಾರೆ. ಅಂದರೆ 1/2 ಆಗಿ ನೀಡಿದ್ದಾರೆ. ಆದ್ದರಿಂದ ಇಲ್ಲಿ OQ ಭಾಗಿಸು OSನ ಬೆಲೆ ಎಷ್ಟಾಗ್ತದೆ, 1/2 ಆಗ್ತದೆ. ಅದನ್ನು ನಾವು ಕಂಡುಹಿಡಿಯಬೇಕಾದ ಅನುಪಾತ ಯಾವುದು, OS ಅನುಪಾತ OQ. ಆದ್ದರಿಂದ OS ಅನುಪಾತ OQ ಇಲ್ಲಿ OS ಅನುಪಾತ, ಇಲ್ಲಿರೋದು ಯಾವುದು, OQ ಅನುಪಾತ OS. OQ ಅನುಪಾತ OS ಎಷ್ಟಿದೆ, 1:2 ಇದೆ. ಆದರೆ ನಾವು ಕಂಡುಹಿಡಿಯಬೇಕಾಗಿದ್ದು OS ಅನುಪಾತ OQ. ಇದನ್ನೇ ನಾವು ವೃತ್ಕ್ರಮವಾಗಿ ಬರಬೇಕು. ಉಲ್ಟಾ ಮಾಡಿ ಬರೆದಾಗ ನಮಗೆ OS ಅನುಪಾತ OQ ಸಿಗ್ತದೆ. ನಾವಿಲ್ಲಿ ಈ ಸಮೀಕರಣದ ಈ ಎರಡೂ ಕಡೆಗಿರುವ ಭಿನ್ನರಾಶಿಯ ಅಂಶಗಳನ್ನು ಛೇದಗಳನ್ನು ಹೋಲಿಸಿದಾಗ ನಮಗೆ OS ಮತ್ತು OQಗಳ ಅನುಪಾತಗಳ ಬೆಲೆಗಳು ಸಿಗ್ತವೆ. OS ಎಷ್ಟಿದೆ, 2 ಇದೆ. ನೋಡಿ, OS ಛೇದದಲ್ಲಿದೆ, ಇಲ್ಲಿರುವ ಛೇದದಲ್ಲಿರುವ ಸಂಖ್ಯೆ 2. ಹಾಗಾಗಿ OS ಇಲ್ಲಿ ಮೊದಲಿರೋದ್ರಿಂದ ಇಲ್ಲಿ OSನ ಬೆಲೆ 2 ಅಂತ ಬರೆದುಕೊಳ್ಳಬೇಕು. ಅನುಪಾತ OQ ಅಂಶದಲ್ಲಿದೆ, ಇಲ್ಲಿರೋ ಅಂಶದಲ್ಲಿರುವ ಸಂಖ್ಯೆ ಎಷ್ಟು, 1. ಹಾಗಾಗಿ OS ಅನುಪಾತ OQ 2:1 ಆಗುತ್ತದೆ. ನಾವೀಗ ಪ್ರಶ್ನೆ ಪತ್ರಿಕೆಯಲ್ಲಿರುವ 2ನೇ ಮುಖ್ಯ ಪ್ರಶ್ನೆಯ ಕೊನೆಯ 1 ಮಾರ್ಕ್ಸಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 16ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಒಂದು ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯು 44 ಸೆಂಟಿಮೀಟರ್, ಅದರ ಎತ್ತರವು 10 ಸೆಂಟಿಮೀಟರ್ ಆಗಿದೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಪ್ರಶ್ನೆಯಲ್ಲಿ ನಮಗೆ ಸಿಲಿಂಡರ್ನ ವೃತ್ತಾಕಾರದ ಪಾದದ ಪರಿಧಿಯ ಅಳತೆಯನ್ನು 44 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಸೊ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರವು 2πr ಆಗಿದೆ. ನಮಗೆ ಇಲ್ಲಿ 2πrನ ಬೆಲೆಯನ್ನು 44 ಸೆಂಟಿಮೀಟರ್ ಆಗಿ ನೀಡಿದ್ದಾರೆ. ಅಂದರೆ ಪರಿಧಿ = 2πr 44 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಸಿಲಿಂಡರ್ನ ಎತ್ತರ H ಅನ್ನು ನಮಗೆ 10 ಸೆಂಟಿಮೀಟರ್ ಆಗಿ ನೀಡಿ
ಈ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು 2πr/h ಎಂಬುದು ನಿಮಗೆ ತಿಳಿದಿದೆ. ಸೊ ಇಲ್ಲಿ ನೋಡಿ ನಮಗೆ 2πrನ ಬೆಲೆ ಆಲ್ರೆಡಿ ನಮಗೆ ಇಲ್ಲಿ ಸಿಕ್ಕಿಬಿಟ್ಟಿದೆ. ಅದೇ ರೀತಿ ಎಚ್ನ ಬೆಲೆ ಅಂದರೆ ಸಿಲಿಂಡರ್ನ ಎತ್ತರ ಬೆಲೆಯನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಎರಡೂ ಬೆಲೆಗಳನ್ನು ನೇರವಾಗಿ ಈ ಸೂತ್ರದಲ್ಲಿ ಆದೇಶಿಸಿ ನೀಡಿದ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ 2πr ಎಂದರೆ 44 ಸೆಂಟಿಮೀಟರ್, ಅಂದರೆ 44 ಇಂಟು ಎತ್ತರ ಎಚ್ ಅಂದರೆ 10 ಸೆಂಟಿಮೀಟರ್. ಹಾಗಾಗಿ ಇದು 44 ಇಂಟು 10 ಆಗುತ್ತದೆ. 44 ಇಂಟು 10 ಅಂದರೆ 440 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹಾಗಾಗಿ ನೀಡಿದಂಥ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣವು 440 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ.